ಈ ಕತೆ ನನ್ನ ಮತ್ತು ಕಾಲೇಜ್ ಟೀಚರ್ ವಿಜಯಲಕ್ಷ್ಮಿ ನಡುವೆ ನಡೆದದ್ದು. ಆವಾಗ ನಾನಿನ್ನೂ ಒಂದು ಕಲ್ಲು ಪಿಯುಸಿ ಓದುತ್ತಿದ್ದೆ. ನನ್ನ ಟೀಚರ್ ವಿಜಯಲಕ್ಷ್ಮಿ ಆಗತಾನೆ ನಮ್ಮ ಕಾಲೇಜಿಗೆ ಬಂದಿದ್ದಳು. ಆಗ ಅವಳಿಗೆ 22 ವರ್ಷ. ನಾನು ಶಾಲೆಯಲ್ಲಿ ದಡ್ಡನಾಗಿದ್ದೆ. ನನಗೆ ಓದು ತಲೆಗೆ ಹತ್ತುತ್ತಿರಲಿಲ್ಲ. ಪ್ರತಿದಿನ ಶಾಲೆಯಲ್ಲಿ, ಮನೆಯಲ್ಲಿ ಹೊಡೆಸಿಕೊಳ್ಳುತ್ತಿದ್ದೆ. ನನ್ನ ತಂದೆ ತಾಯಿಗೆ ನನ್ನದೇ ಚಿಂತೆ ಶುರುವಾಯಿತು. ಹೇಗೋ ಅವರಿಗೆ ನನ್ನ ಹೊಸ ಟೀಚರ್ ವಿಜಯಲಕ್ಷ್ಮಿ ಅವರ ಪರಿಚಯವಾಯಿತು. ಅವರು ನನಗೆ ಸಪರೇಟ್ ಟ್ಯೂಷನ್ ಹೇಳಿಕೊಡೋದಕ್ಕೆ ನನ್ನ ಟೀಚರ್ ಬಳಿ ಕೇಳಿದರು. ಟೀಚರ್ ಒಪ್ಪಿಕೊಂಡರು. ಪ್ರತಿದಿನ ಸಂಜೆ 5 ಅಥವಾ 6 ಗಂಟೆಗೆ ಬರುವಂತೆ ಹೇಳಿದಳು. ನಾನು ಚಾಚೂ ತಪ್ಪದೆ ಹೋಗಲು ಶುರು ಮಾಡಿದೆ. ನನ್ನ ವಿದ್ಯಾಭ್ಯಾಸದಲ್ಲಿ ಪ್ರಗತಿ ಕಾಣುತ್ತಿತ್ತು. ನನಗೂ ಅಭ್ಯಾಸದ ಮೇಲೆ ಒಲವು ಹೆಚ್ಚಾಯಿತು. ಹೀಗೆ ನನ್ನ ಮಿಡ್ ಟರ್ಮ್ ಪರೀಕ್ಷೆ ಮುಗಿಯಿತು. ಕಾಲೇಜಿಗೆ 1 ತಿಂಗಳು ರಜೆ ಕೊಟ್ಟಿದ್ದರು. ನನ್ನ ಅಪ್ಪ ಅಮ್ಮ ರಜೆಯಲ್ಲೂ ಟ್ಯೂಷನ್ಗೆ ಹೋಗಲು ಹೇಳಿದರು. ನನಗೆ ಇಷ್ಟವಿಲ್ಲದಿದ್ದರೂ ಹೋಗಲು ಶುರು ಮಾಡಿದೆ. ಆಗ ನನಗೆ ಸೆಕ್ಸ್ ಬಗ್ಗೆ ಏನೂ ಗೊತ್ತಿರಲಿಲ್ಲ. ನನ್ನ ಟೀಚರ್ ರಲ್ಲಿ ಬರಬರುತ್ತಾ ಏನೋ ಬದಲಾವಣೆಯನ್ನು ಕಂಡೆ. ಅವರು ಚೇರ್ ಮೇಲೆ ಕೂರುವ ಬದಲು ನನ್ನ ಪಕ್ಕದಲ್ಲಿಯೇ ಕೂತು ಕಲಿಸಲು ಶುರು ಮಾಡಿದಳು. ನನಗೆ ಲೆಕ್ಕವನ್ನು ತಿಳಿಸುವಾಗ ನನ್ನ ತೊಡೆ ಮೇಲೆ ಕೈಯಿಟ್ಟು ಹೇಳುತ್ತಿದ್ದರು. ಅವರು ನನ್ನ ತೊಡೆಯನ್ನು ಮುಟ್ಟಿದಾಗ ನನಗೆ ಮೈಯಲ್ಲಿ ಜುಮ್ ಅನ್ನುತ್ತಿತ್ತು. ಒಂದು ದಿನ ಟೀಚರ್ ಪಾಠ ಹೇಳುವಾಗ ನನಗೆ ಶಾಕ್ ಕೊಟ್ಟರು. ಟೀಚರ್, ಶಶಿ, ನಾಳೆ ಏನ್ ಗೊತ್ತಲ್ಲ? ನಾನು, ಏನು ಮಿಸ್? ಟೀಚರ್, ನಾಳೆ ನಿನ್ ರಿಸಲ್ಟ್. ನೆನ್ನೆ ತಾನೇ ನಿನ್ ಪೇಪರ್ಸ್ ನೋಡ್ದೆ. ಈ ವರ್ಷ ಫೇಲ್ ಆಗೋದು ಗ್ಯಾರಂಟಿ. ನಾನು, ಅಯ್ಯೋ ಮಿಸ್, ನನ್ನ ಅಪ್ಪ ಅಮ್ಮ ನನ್ಕೊಂದೇ ಬಿಡ್ತಾರೆ. ಪ್ಲೀಸ್ ನನ್ನ ಹೇಗಾದ್ರೂ ಮಾಡಿ ಪಾಸ್ ಮಾಡಿ. ನಾನು ಬೇಡಿಕೊಳ್ಳಲು ಶುರು ಮಾಡಿದೆ. ನನ್ನ ಕಣ್ಣಿಂದ ನೀರು ಹರಿಯುತ್ತಿತ್ತು. ಹೋಗಿ ನನ್ನ ಟೀಚರ್ ಕಾಲು ಹಿಡಿದುಕೊಂಡೆ. ಟೀಚರ್, ಸರಿ ಸರಿ, ನನ್ ಕಾಲು ಬಿಡು. ನಿನ್ ಪಾಸ್ ಮಾಡ್ತೀನಿ, ಆದ್ರೆ ನಾ ಹೇಳಿದ್ ಹಾಗೆ ಕೇಳ್ತೀಯಾ? ನಾನು, ಏನ್ ಹೇಳಿ ಮಿಸ್, ನಾ ಕೇಳ್ತೀನಿ. ಟೀಚರ್, ಆದ್ರೆ ಯಾರಿಗೂ ಹೇಳ್ಬಾರ್ದು. ಪ್ರಾಮಿಸ್ ಮಾಡು. ನಾನು, ಅಯ್ಯೋ ಪ್ರಾಮಿಸ್ ಮಿಸ್, ದೇವ್ರಾಣೆಗೂ ಯಾರಿಗೂ ಹೇಳಲ್ಲ. ಟೀಚರ್ ಹೋಗಿ ಬಾಗಿಲು ಲಾಕ್ ಮಾಡಿದರು. ನನ್ನ ಬಳಿ ಬಂದು ನನ್ನ ಚೇರ್ ಮೇಲೆ ಕೂರಿಸಿದಳು. ನನಗೆ ಭಯವಾಗುತ್ತಿತ್ತು. ನಾನು ಹಾಫ್ ಪ್ಯಾಂಟ್ ಮತ್ತು ಟಿ ಶರ್ಟ್ ಹಾಕಿಕೊಂಡಿದ್ದೆ. ಅವಳು ನನ್ನ ಹಾಫ್ ಪ್ಯಾಂಟಿನ ಮೇಲೆಯೇ ನನ್ನ ತುಣ್ಣೆಯನ್ನು ಉಜ್ಜಲು ಶುರು ಮಾಡಿದಳು. ನಾನು, ಏನ್ ಮಾಡುತ್ತಿದ್ದೀರಾ ಎಂದು ಪ್ರಶ್ನಿಸಿದೆ. ನೀನು ಪಾಸ್ ಆಗ್ಬೇಕಾದ್ರೆ ಸುಮ್ನೆ ಕೂತ್ಕೋ ಎಂದು ನನ್ನ ಸುಮ್ಮನೆ ಕೂರಿಸಿದರು. ನನಗೆ ಸೆಕ್ಸ್ ಬಗ್ಗೆ ಅಷ್ಟೊಂದು ಗೊತ್ತಿರಲಿಲ್ಲ. ಆದರೆ ತುಣ್ಣೆ ಮಾತ್ರ ಬಿರುಸಾಗುತ್ತಿತ್ತು. ಹಾಗೆ ನನ್ನ ಟೀಚರ್ ಉಜ್ಜುತ್ತಲೇ ನನ್ನ ತುಣ್ಣೆ ಬಿರುಸಾಯಿತು. ಅವಳಿಗೆ ನನ್ನ ತುಣ್ಣೆ ಬಿರುಸಾಗಿದ್ದು ಗೊತ್ತಾಗಿ ಒಳಗೊಳಗೆ ಸಂತೋಷಪಟ್ಟಳು. ಅವಳು ಉಜ್ಜುತ್ತಿದ್ದಂತೆ ನನ್ನ ಉಸಿರಾಟ ಹೆಚ್ಚಾಗುತ್ತಿತ್ತು. ನನ್ನ ಮನಸ್ಸು ಉಜ್ಜಿ ಟೀಚರ್ ಉಜ್ಜಿ ಅನ್ನುತ್ತಿತ್ತು. ಆದರೆ ನಾನು ಬಾಯಿ ಬಿಟ್ಟು ಏನೂ ಹೇಳಲಿಲ್ಲ. ಆಕೆ ನಂತರ ನನ್ನನ್ನ ನಿಲ್ಲಿಸಿ ನನ್ನ ಹಾಫ್ ಪ್ಯಾಂಟ್ ಮತ್ತೆ ಚಡ್ಡಿಯನ್ನು ಎರಡನ್ನೂ ಕೆಳಗೆ ತಳ್ಳಿದಳು. ನನಗೆ ನಾಚಿಕೆಯಾಗಲು ಶುರುವಾಯಿತು. ಟೀಚರ್ ಸುಮ್ಮನೆ ಇರುವಂತೆ ಗದರಿದರು. ನಾನು ಸುಮ್ಮನಾದೆ. ನನ್ನ ತುಣ್ಣೆ ಆಗಲೇ 5 ಇಂಚು ಉದ್ದವಿತ್ತು. ಸ್ವಲ್ಪ ದಪ್ಪವೂ ಇತ್ತು. ನನ್ನ ತುಣ್ಣೆಯನ್ನು ಬಾಯಿಯಲ್ಲಿ ಹಾಕಿಕೊಂಡಳು. ನನಗೆ ಏನೂ ತಿಳಿಯಲಿಲ್ಲ. ಆದರೆ ಸುಖ ಮಾತ್ರ ಸಿಗುತ್ತಿತ್ತು. ನಾನು ಏನೂ ಮಾತನಾಡದೆ ಸುಮ್ಮನೆ ಸುಖ ತೆಗೆದುಕೊಳ್ಳುತ್ತಿದ್ದೆ. ನನ್ನ ತುಣ್ಣೆಯನ್ನು ಜೋರಾಗಿ ಹೊಡೆಯಲು ಶುರು ಮಾಡಿದಳು. ನಾನು ಆ ಮೊದಲು ಯಾವತ್ತೂ ಹಸ್ತಮೈಥುನ ಮಾಡಿರಲಿಲ್ಲ. ಅವಳು ಹೊಡೆದ ಹಾಗೆ ನನಗೆ ಸುಖ ಹೆಚ್ಚುತ್ತಿತ್ತು. ಮೊದಲನೆಯ ಬಾರಿಗೆ ನನ್ನ ಬಿಳಿ ಬಣ್ಣ ವೀರ್ಯಾಣು ನನ್ನ ತುಣ್ಣೆಯಿಂದ ಹೊರಬಂತು. ಅದು ಅಷ್ಟೇನು ಗಟ್ಟಿ ಇರಲಿಲ್ಲ. ನನಗೆ ಸುಸ್ತಾಗಿ ಅಲ್ಲೇ ಚೇರ್ ಮೇಲೆ ಕುಳಿತೆ. ನನ್ನನ್ನು ಅಲ್ಲೇ ಬಿಟ್ಟು ಅವಳು ಒಳಗೆ ಹೋಗಿ 1 ಗ್ಲಾಸ್ ನೀರು ತಂದಳು. ನನಗೆ ಕುಡಿಯಲು ಹೇಳಿ ತಾನು ಟಿವಿ ನೋಡುತ್ತಾ ಕುಳಿತಳು. ನಾನು ಚಡ್ಡಿ ಹಾಕಿಕೊಳ್ಳದೆ ಅಲ್ಲೇ ಕುಳಿತೆ. ಕೆಲಹೊತ್ತಿನ ನಂತರ ನನ್ನ ತುಣ್ಣೆ ಮತ್ತೆ ಎಳ್ಳಲು ಶುರು ಮಾಡಿತು. ಕೆಲವೇ ಸೆಕೆಂಡ್ಗಳಲ್ಲಿ ಎದ್ದು ನೆಟ್ಟಗೆ ನಿಂತಿತು. ನನ್ನ ಟೀಚರ್ ನನ್ನ ತುಣ್ಣೆಯನ್ನು ನೋಡಿ ನಗುತ್ತಾ ನನ್ನ ಬಳಿ ಬಂದಳು. ಅವಳು ಮತ್ತೆ ನನ್ನ ತುಣ್ಣೆಯನ್ನು ಹೊಡೆಯುತ್ತಾಳೆ ಅಂದುಕೊಂಡೆ. ಆದರೆ ಅವಳು ನನ್ನ ಬೆಡ್ ರೂಮಿಗೆ ಕರೆದುಕೊಂಡು ಹೋದಳು. ನನಗೆ ಸೆಕ್ಸ್ ಬಗ್ಗೆ ಗೊತ್ತಿಲ್ಲದಿದ್ದರೂ ಸಿನಿಮಾದಲ್ಲಿ ನೋಡಿ ಸ್ವಲ್ಪ ಗೊತ್ತಿತ್ತು. ಅವಳು ನಾನು ತಬ್ಬಿಕೊಂಡು ಬೆಡ್ ಮೇಲೆ ಹೊರಳಾಡಲು ಹೇಳುತ್ತಾಳೆ ಅಂದುಕೊಂಡೆ. ಆದರೆ ಅವಳು ಹಾಗೆ ಮಾಡಲಿಲ್ಲ. ಬೆಡ್ ರೂಮಿಗೆ ಹೋದ ಮೇಲೆ ಆಕೆಯ ನೈಟಿಯನ್ನು ಎತ್ತಿ ಬೆಡ್ಡಿನ ತುದಿಗೆ ಕೂತಳು. ಅವಳ ತುಲ್ಲನ್ನು ನನಗೆ ತೋರಿಸಿದಳು. ನನ್ನನ್ನ ಮೊಣಕಾಲಿನ ಮೇಲೆ ಕೂರಿಸಿ ಆಕೆಯ ತುಲ್ಲನ್ನು ನೆಕ್ಕಲು ಹೇಳಿದಳು. ನನಗೆ ಅಸಹ್ಯ ಅನಿಸಿತು. ನನಗೆ ಆಗುವುದಿಲ್ಲ ಅಂದೆ. ಆದರೆ ಅವಳು ರಿಸಲ್ಟಿನ ಬೆದರಿಕೆ ಹಾಕಿದಳು. ನಾನು ಹೆದರಿ ಅವಳ ತುಲ್ಲನ್ನು ನೆಕ್ಕಲು ಒಪ್ಪಿಕೊಂಡೆ. ಅವಳ ತುಲ್ಲಿನಿಂದ ರಸ ಹೊರಬರುತ್ತಿತ್ತು. ಆವಾಗ ಅದು ಏನೆಂದು ನನಗೆ ತಿಳಿಯಲಿಲ್ಲ. ಅವಳ ಉಚ್ಚೆ ಇರಬಹುದು ಅಂದುಕೊಂಡೆ. ನನ್ನ ಕಣ್ಣು ಮುಚ್ಚಿ ಅವಳ ತುಲ್ಲನ್ನು ಐಸ್ ಕ್ರೀಮ್ನ ಹಾಗೆ ನೆಕ್ಕಲು ಶುರು ಮಾಡಿದೆ. ನನಗೆ ವಾಕರಿಕೆ ಬಂದಂಗಾಗುತ್ತಿತ್ತು.
ಆದರೂ ಮುಂದುವರೆಸಿದೆ. ನನ್ನ ನೆಕ್ಕಾಟಕ್ಕೆ ಅವಳ ತುಲ್ಲಿನ ಮೇಲಿದ್ದ ಕೂದಲು ಒದ್ದೆಯಾದವು. ಅವಳು ಒಂದು ಕಾಲನ್ನು ಬೆಡ್ ಮೇಲೆ ಇಟ್ಟು, ತುಲ್ಲನ್ನ ಎರಡೂ ಕೈಯಿಂದ ಅಗಲ ಮಾಡಿ, ನನಗೆ ಒಳಗೆ ನೆಕ್ಕಲು ಹೇಳಿದಳು. ನಾನು ನೆಕ್ಕಲು ಶುರು ಮಾಡಿದೆ. ಅವಳ ಜೋರಾಗಿ ಉಸಿರಾಡುತ್ತಿದ್ದಳು. ಅವಳು ನನ್ನ ತುಣ್ಣೆಯನ್ನು ಹೊಡೆದಾಗ ನನಗೆ ಆಗುತ್ತಿದ್ದ ಸುಖ, ಈಗ ಅವಳಿಗೂ ಆಗುತ್ತಿದೆ ಎಂದು ನನಗೆ ಅರ್ಥವಾಯಿತು. ಅವಳ ತುಲ್ಲನ್ನು ನನ್ನ ಬಾಯಿಗೆ ಒತ್ತುತ್ತಿದ್ದಳು. ನಾನು ಕಣ್ಣು ಮುಚ್ಚಿಕೊಂಡು, ಜೋರಾಗಿ ನೆಕ್ಕಲು ಶುರು ಮಾಡಿದೆ. ಆಕೆ ಅವಳ ತುಲ್ಲಿನ ಮೇಲಿದ್ದ ಒಂದು ಚರ್ಮವನ್ನು ತೋರಿಸಿ, ನೆಕ್ಕಲು ಹೇಳಿದಳು. ಅದು ಕ್ಲಿಟೋರಿಸ್ ಎಂದು ಇವತ್ತು ನನಗೆ ಗೊತ್ತು, ಆದರೆ ಆವತ್ತು ಗೊತ್ತಿರಲಿಲ್ಲ. ನೆಕ್ಕುತ್ತಿದ್ದಂತೆಯೇ ಅವಳು, ಅಹ್ಮ್ 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 ಎಂದು ಶಬ್ದ ಮಾಡುತ್ತಾ ಜೋರಾಗಿ ಉಸಿರಾಡಲು ಶುರು ಮಾಡಿದಳು. ಒಮ್ಮೆಲೆ ಆಕೆಯ ತುಲ್ಲಿನ ರಸ ನನ್ನ ಮುಖಕ್ಕೆ ಸಿಡಿಯಿತು. ಅವಳು ಬೆಡ್ ಮೇಲೆ ಬಿದ್ದಳು. ನಾನು ಅಲ್ಲೇ ಕುಳಿತೆ. 10 ನಿಮಿಷ ಮಲಗಿದ ಮೇಲೆ ಅವಳು ಮತ್ತೆ ಎದ್ದು ನನ್ನ ನೋಡಿ ಮುಗುಳ್ನಕ್ಕಳು. ನಾನು ಭಯದಿಂದ ಸುಮ್ಮನಾದೆ. ಅವಳು ನನ್ನ ಬಳಿ ಬಂದು, ಶಶಿ, ಇಲ್ಲಿ ನಡೆದಿರೋದನ್ನ ಯಾರಿಗೂ ಹೇಳ್ಬಾರ್ದು, ಓಕೆ? ನಾನು ಅಹಂ ಎಂದು ತಲೆ ಅಲುಗಾಡಿಸಿದೆ. ಟೀಚರ್, ಜಾಣ ಮರಿ, ಇನ್ನೊಂದ್ ಹೆಲ್ಪ್ ಮಾಡ್ತೀಯಾ? ನಾನು, ಹೇಳಿ ಮಿಸ್, ಖಂಡಿತ ಮಾಡ್ತೀನಿ. ಅವಳು, ಇಲ್ಲಿ ಬಾ ಅನ್ನುತ್ತಲೇ ಹಿಂದೆ ಸರಿದು ಬೆಡ್ ಮೇಲೆ ಕಾಲುಗಳನ್ನು ಅಗಲ ಮಾಡಿ ಮಲಗಿದಳು. ನಾನು ಅವಳ ಹತ್ತಿರ ಹೋದೆ. ನನ್ನನ್ನು ಅವಳ ಕಾಲುಗಳ ಮಧ್ಯೆ ಬರಲು ಹೇಳಿದಳು. ನಾನು ಅವಳ ಕಾಲುಗಳ ಮಧ್ಯೆ ಹೋಗಿ, ನನ್ನ ತುಣ್ಣೆಯನ್ನು ನೇರವಾಗಿ ಅವಳ ತುಲ್ಲಿನ ಮೇಲೆ ಇಟ್ಟು, ಉಜ್ಜಲು ಶುರು ಮಾಡಿದೆ. ಹೀಗೆ ಉಜ್ಜುವುದೇ ಸೆಕ್ಸ್ ಎಂದು ನಾ ತಿಳಿದುಕೊಂಡಿದ್ದೆ. ಆಕೆ ನನ್ನ ಉಜ್ಜಾಟವನ್ನು ನಿಲ್ಲಿಸಿ, ನನ್ನ ತುಣ್ಣೆಯನ್ನು ಅವಳ ತುಲ್ಲಿನ ಮೇಲಿಟ್ಟು ಒಳಗೆ ಹಾಕಲು ಹೇಳಿದಳು. ನಾನು ಸುಮ್ಮನೆ ಒಳಗೆ ಹಾಕಿ, ಅವಳ ಮುಖಕ್ಕೆ ಮುತ್ತು ಕೊಡಲು ಶುರು ಮಾಡಿದೆ. ಅವಳು ತುಣ್ಣೆಯನ್ನು ಹಿಂದೆ ಮುಂದೆ ಮಾಡಲು ಹೇಳಿದಳು. ನಾನು ಹಾಗೆ ಮಾಡುತ್ತಲೇ ನನಗೆ ಏನೋ ರೋಮಾಂಚನವಾಗಲು ಶುರುವಾಯಿತು.